ಪಹಲ್ಗಾಮ್ನಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ಎನ್ಐಎ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ, ಸ್ಥಳದಲ್ಲಿದ್ದ ಪ್ರವಾಸಿಗರ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇರುವಂತಹ ಎನ್ಐಎ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಟ್ ಮಾಡಿ ಎನ್ಐಎ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದಂತ ತಂಡ ಎಂಟ್ರಿ ಎಕ್ಸಿಟ್ ಗೇಟ್ ಬಳಿಯೂ ಕೂಡ ಎನ್ಐಎ ಶೋಧ, ಉಗ್ರ ದಾಳಿ ಪ್ರಕರಣದ ತನಿಖೆ ಈಗ ಎನ್ಐಎಗೆ ಹಸ್ತಾಂತರ ಆಗಿದೆ. ಸೊ ಎನ್ಐಎ ತನಿಖೆಗೆ ಹಸ್ತಾಂತರ ಮಾಡಿರುವಂಥ ಕೇಂದ್ರ ಗೃಹ ಇಲಾಖೆ ಸದ್ಯಕ್ಕೆ ಪ್ರತಿಯೊಂದು ಪರಿಶೀಲನೆ ಕೂಡ ಆಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇರ್ಬೋದು, ಸ್ಥಳದಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳು ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ, ಇನ್ನು ಸ್ಥಳದಲ್ಲಿದ್ದಂಥ ಪ್ರವಾಸಿಗರ ಹೇಳಿಕೆ ಇದೆಲ್ಲವನ್ನು ಕೂಡ ಎನ್ಐಎ ಕಲೆಕ್ಟ್ ಮಾಡಿ ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡಲಿದೆ. ಸೊ ಹರೀಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಹರೀಶ್, ಈಗ ಎನ್ಐಎ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಯಾಕಂದರೆ ಈಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇರ್ಬೋದು, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥದ್ದು. ಸರ್, ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸದ್ಯ ಈ ತನಿಖೆ ವಿಚಾರವಾಗಿ ಏನು ಅಪ್ಡೇಟ್ ಇದೆ ಹರೀಶ್? ಹೌದು ಅವಿನಾಶ್, ಇಂಥದ್ದೊಂದು ಅಟ್ಯಾಕ್ ಪಹಲ್ಗಾಮ್ನಲ್ಲಿ ಆಗಿದೆ ಅನ್ನುವಂಥ ತಕ್ಷಣದಿಂದಲೇ ಎನ್ಐಎ ಆಕ್ಟಿವ್ ಆಗಿತ್ತು. ಎನ್ಐಎ ಆಕ್ಟಿವ್ ಆಗಿ ಅಲ್ಲಿನ ಅಧಿಕಾರಿಗಳು ತೆರಳಿದ್ರು. ಅಧಿಕಾರಿಗಳು ಅಲ್ಲಿ ಒಂದು ಶೋಧವನ್ನು ಶುರು ಮಾಡಿದ್ರು. ಅಂದರೆ ಭಯೋತ್ಪಾದಕರು ಒಂದು ಅಟ್ಯಾಕನ್ನು ಮಾಡಿದ ನಂತರ ಅವ್ರು ಎಲ್ಲಿ ಹೋದ್ರು ಏನು ಅನ್ನುವಂಥದ್ದು ಬೇಕಾಗುತ್ತೆ. ಅವ್ರು ಎಲ್ಲಿ ಹೋದ್ರು ಅನ್ನುವಂಥದ್ದು, ಎಲ್ಲಿ ಅಡಿಗೆ ಕೂತ್ಕೊಂಡ್ರು ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ಅಂದಿನಿಂದಲೇ ತನಿಖೆಯನ್ನು ಶುರು ಮಾಡಿತ್ತು. ಮುಖ್ಯವಾಗಿ ಈಗ ಎನ್ಐಎ ಒಂದಷ್ಟು ಮಹತ್ವದ ಸಾಕ್ಷ್ಯ ಪುರಾವೆಗಳು ಕೂಡ ಎನ್ಐಎಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದಿಂದ ಅವರು ಹೇಗೆ ಬಂದರು, ಅಂದರೆ POK ಇಂದ ಅವರು ಭಾರತಕ್ಕೆ ಹೇಗೆ ಬಂದರು, ಎಂಟ್ರಿ ಕೊಟ್ಟರು ಅನ್ನುವಂಥದ್ದು, ಏನಾದರೂ ಎವಿಡೆನ್ಸ್ಗಳು ಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಬೇಕಾದಂಥ ಸಂದರ್ಭದಲ್ಲಿ ಈಗ ಸಿಕ್ಕಿದೆ ಅನ್ನುವಂಥ ಕೂಡ ಮಾಹಿತಿ ಸಿಗ್ತಾ ಇದೆ. ಅವರು ಯಾವಾಗ ಬಂದರು, ಎಲ್ಲಿ ಉಳ್ಕೊಂಡಿದ್ರು, ಮತ್ತು ಅವರಿಗೆ ಸಹಾಯ ಮಾಡಿದಂಥವ್ರು ಯಾರು, ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂತಂದರೆ ವೆಹಿಕಲ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ಒಂದು ಬೈಕ್ ಕೂಡ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಹಲ್ಗಾಮ್ ದಾಳಿ ನಡೀತು, ಆ ದಾಳಿಯ ಪಕ್ಕದಲ್ಲೇ ಒಂದು ಬೈಕ್ ಕೂಡ ಇತ್ತು. ಆ ಬೈಕ್ ಮೂಲಕ ಅವ್ರು ಬಂದಿದ್ರು ಉಗ್ರವಾದಿಗಳು ಅನ್ನುವಂತಹದನ್ನ ಗಮನಿಸಬಹುದು. ಮುಖ್ಯವಾಗಿ ಅವರಿಗೆ ಸಹಾಯ ಮಾಡಿದಂತಾರೆ ಅವರು ಲೋಕಲ್ ಲೈಟ್ಸ್ ಸಹಾಯ ಮಾಡಿರ್ತಾರೆ. ಮತ್ತೆ ಅವರು ಪಾಕಿಸ್ತಾನಕ್ಕೆ ಹೋದಂಥವ್ರು, ವೀಸಾ ಮೂಲಕ ಹೋದಂಥವ್ರು ಅಕ್ರಮವಾಗಿ POK ಇಂದ ಭಾರತಕ್ಕೆ ಬಂದಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಮತ್ತೆ ಅವರು ಎಲ್ಲೆಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಾಯಿತು, ಮುಖ್ಯವಾಗಿ ಹಮಾಸ್ನ ಕಮಾಂಡರ್ಗಳು ಕೂಡ POKಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಯಾಕೆಂದ್ರೆ 3 ತಿಂಗಳ ಹಿಂದೆ POKಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಅದು ಭಾರತ ವಿರೋಧಿ ಕಾರ್ಯಕ್ರಮವನ್ನ ಲಷ್ಕರ್ ಎ ತೊಯ್ಬಾದ ಮುಖಂಡರುಗಳು ಮಾಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹಮಾಸ್ನ ಕಮಾಂಡರ್ಗಳು 3 ಜನ ಬಂದಿದ್ರು. ಈ ಉಗ್ರರಿಗೆ ತರಬೇತಿಯನ್ನು ಕೊಟ್ಟಿದ್ರು. ಭಾರತದ ವಿರುದ್ಧ ಸೇಡನ್ನು ಹೇಗೆ ತೀರಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ಪ್ರಚೋದನೆಯನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಕಾಶ್ಮೀರದಲ್ಲಿ ಇದುವರೆಗೆ ಆಗಿರ್ತಕ್ಕಂಥ ಅಟ್ಯಾಕ್ಗಳು ಸೇನೆಯ ವಿರುದ್ಧ ಅಟ್ಯಾಕ್ಗಳಾಗಿವೆ ಅಥವಾ ಅಧಿಕಾರಿಗಳ ವಿರುದ್ಧ ಅಟ್ಯಾಕ್ ಆಗಿರುವಂತಹದ್ದು. ಆದರೆ ಕಳೆದ 3 ದಶಕಗಳ ಬಳಿಕ, ಅಂದ್ರೆ ಈ ಕೆಲವು ದಶಕಗಳ ಹಿಂದೆ ಪ್ರವಾಸಿಗರ ಮೇಲೆ ಯಾವುದೇ ರೀತಿಯಾದಂತಹ ಅಟ್ಯಾಕ್ ಆದಂತಹ ಉದಾಹರಣೆಗಳು ಇರಲಿಲ್ಲ. ಈಗ ಕಾಶ್ಮೀರದ ಜನರಿಗೂ ಕೂಡ ಅದೇ ಈಗ ಸಂಕಷ್ಟಕ್ಕೆ ತಂದೊಡ್ಡಿರುವಂತಹದ್ದು. ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದಂತಹ ನಿದರ್ಶನಗಳು ಇಲ್ಲದೆ ಇದ್ರೂ ಕೂಡ ಈಗ ಅಟ್ಯಾಕ್ ನಡೆದಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಎನ್ಐಎ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ಒಂದು ವೇಳೆ ಹಮಾಸ ಉಗ್ರರು ಕಮಾಂಡರ್ಗಳೇನಾದರೂ ಈ ದಾಳಿಯ ಹಿಂದಿದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಭಾರತ ಸಿದ್ಧತೆ ನಡೆಸಿದೆ. ಈಗ ಎನ್ಐಎ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಇವರ ಫುಟ್ ಪ್ರಿಂಟ್ಸ್ಗಳು ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಇಲ್ಲಿ ಸಹಾಯ ಮಾಡಿದವರು ಯಾರು, ಅವರಿಗೆ ಹೊರಗಡೆ ಟ್ರೈನಿಂಗ್ ಕೊಟ್ಟವ್ರು ಯಾರು, ಯಾವಾಗ ಇವರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ರು, ಅಲ್ಲಿ ಯಾರು ಇವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ರು, ಅಲ್ಲಿಂದ ಭಾರತಕ್ಕೆ ಹೇಗೆ ನುಸುಳಿಕೊಂಡು ಬಂದ್ರು, ಇಲ್ಲಿ ಎಲ್ಲೆಲ್ಲಿದ್ರು, ಎಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು ಎನ್ಐಎ. ಅವಿನಾಶ್, ಧನ್ಯವಾದ ಹರೀಶ್.